ಹೋ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಮತ್ತೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಕ್ಕೂ ಮುಂಚೆ ನಿನ್ನೆ ಅಪ್ಡೇಟ್ ವಿಡಿಯೋ ಮಾಡಿದೆ. ವಾಚ್ ಅವ್ರು ಹೇಗೆ ಕೌಂಟ್ ಆಗುತ್ತೆ, ಹೇಗೆ ವ್ಯೂಸ್ ಬರುತ್ತೆ, ಕೆಲವರೆಲ್ಲ ಲಕ್ಷ ಲಕ್ಷ ವ್ಯೂಸ್ ಬರುತ್ತೆ ಇನ್ಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವ್ಯೂಸ್ ಚೆನ್ನಾಗಿ ತಗೊಂತಾ ಇದಾರೆ. ಆಕ್ಚುಲಿ ನಿನ್ನೆ ಮಾಡಿದ ವಿಡಿಯೋ ತುಂಬಾ ಚೆನ್ನಾಗಿತ್ತು ಅಂತ ಕೆಲವರು ಹೇಳಿದ್ದಾರೆ. ಬರತ್ ನೋಡಿ ಈಗ ಒಬ್ರು ಆಡಿಯೋ ಹಾಕ್ತೀನಿ. ಹಾಯ್ ಅಣ್ಣ, ನಮಸ್ತೆ ಅಣ್ಣ, ಊಟ ಆಯ್ತಾ? ಅಣ್ಣ ತುಂಬಾ ಚೆನ್ನಾಗೈತಣ್ಣ. WH ಬಗ್ಗೆ ಆಮೇಲೆ ವ್ಯೂಸ್ ಬಗ್ಗೆ ಹೆಂಗಿಂಗ್ ಕ್ವಾಲಿಫೈ ಹೆಂಗಿಂಗ್ ಮಾಡ್ತಾರೆ ಏನಿರುತ್ತೆ ಅಂತ ಬಹಳ ಚಲೋ ಇದೆ ಅಣ್ಣ. ವಿಡಿಯೋ ಮಸ್ತ್ ಐತ್ ನೋಡ್ರಿ ಅಣ್ಣ. ಅದು ವಿಡಿಯೋ ಅಂತೂ ಬಹಳ ನೋಡ್ರಲ್ಲ, ಕೆಲವರು ಈ ತರ ಅಂದ್ರೆ ಕೆಲವರು ಟೈಪ್ ಮಾಡಿ ಕಳಿಸಿದಾರೆ. ನಮ್ಗೆ ಅರ್ಥನೇ ಆಗ್ಲಿಲ್ಲ ಏನ್ ಇದು ಕ್ವಾಲಿಫೈರ್ ವಾಚ್ ಅವರು ಯಾವ ರೀತಿ ಬರುತ್ತೆ ವ್ಯೂಸ್ ಜಾಸ್ತಿ, ಆ ವ್ಯೂಸ್ಗೆ ಯಾಕೆ ದುಡ್ಡು ಬರಲ್ಲ, ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿದ್ರು. ಅದ್ರ ಬಗ್ಗೆ ಒಂಚೂರು ಹೇಳ್ಬಿಟ್ಟು ಆಮೇಲೆ ಅಪ್ಡೇಟ್ ವಿಡಿಯೋ ಹೋಗ್ಬಿಡ್ತೀನಿ. ಓಕೆನಾ? ಬರುತ್ತೆ ಏನ್ ಬರುತ್ತೆ ಅದು, ಯಾವ ರೀತಿ ಅದು ಈಗ ವ್ಯೂಸ್ ಬರುತ್ತೆ ಅಂದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಹೇಳಿದೀವಿ. ಯಾವ ರೀತಿ ವ್ಯೂಸ್ ಬಂದ್ರೆ ಅದು ಕ್ವಾಲಿಫೈರ್ ವ್ಯೂಸ್ ಯಾವ್ದು, ಮಾಮೂಲಿ ವ್ಯೂಸ್ ಯಾವ್ದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡು ನಮ್ ಜನಕ್ಕೆ. ಓಕೆ, ನಾನು ಈಗ ಬ್ರೌಸಿಂಗ್ ಮಾಡ್ತಾ ಇದೀನಿ, ನೋಡ್ತಾ ಇರ್ಬೋದು ಅಲ್ಲಿ ರಿಕಮೆಂಡ್ ಆಗ್ತಿದೆ ವಿಡಿಯೋಸ್ ನೋಡಿ. ಈಗ ಜಸ್ಟ್ ನಾನು ಸುಮ್ನೆ ಇಟ್ಕೊಂಡ್ರೆ ಇದು ವಿಡಿಯೋ ಏನಿದೆ ಮಸ್ತ್ ಮಗ ಅದು ಆಟೋ ಪ್ಲೇ ಆಗ್ತಾ ಇದೆ ಇಲ್ಲಿ ನಿಮ್ಗೆ. ಇದು ಇದು ವ್ಯೂಸ್, ಇದು ಕೌಂಟ್ ಆಯ್ತು. ಮಸ್ತ್ ಮಗಾಗಿ ವ್ಯೂಸ್ ಕೌಂಟ್ ಆಗಿದೆ. ರೆಕಮೆಂಡ್ ಮಾಡುತ್ತಲ್ಲ ವಿಡಿಯೋ, ನಾವು ನೋಡಿ ಸ್ಕ್ರೋಲ್ ಮಾಡ್ತಾ ನೋಡಿ ಪ್ಲೇ ಆಗ್ತಿದೆ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ. ಇದನ್ನ ಏನ್ ಹೇಳ್ತಾರೆ, ರೆಕಮೆಂಡೆಡ್ ವಿಡಿಯೋ ಅಲ್ವಾ, ಇದಕ್ಕೆ ವ್ಯೂಸ್ ಕೌಂಟ್ ಆಯ್ತು. ಬಟ್ ಇದರಿಂದ ಅರ್ನಿಂಗ್ ಆಗುತ್ತಾ? ಬಟ್ ಇದರಿಂದ ಅರ್ನಿಂಗ್ ಆಗೋದಿಲ್ಲ. ಈಗ ನೋಡಿ, ಈಗ ನಾನು ಸ್ವಲ್ಪ ಜಾಸ್ತಿ ನೋಡ್ತಾ ಇದೀನಿ. ಸೊ ಇದಕ್ಕಿಂತ ಅಂದ್ರೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇರೋದು, ಇದು ಆಟೋ ಪ್ಲೇ ಆಗ್ತಿದೆ. ಇದು ಅದೇ ನಾವು ಈಗ ಇವಾಗ ನೋಡಿ ಬೇರೆ ವಿಡಿಯೋ ಹೋದು ನೋಡಿ, ಇದು ಕೂಡ ಅಷ್ಟೇ ಪ್ಲೇ ಆಗ್ತಿದೆ ನೋಡ್ಕೊಳ್ಳಿ. ಆಟೋ ಪ್ಲೇ ಇವೆಲ್ಲ ಇದಕ್ಕೆಲ್ಲ ವ್ಯೂಸ್ ಕೌಂಟ್ ಆಗ್ತಿದೆ. ಈಗ ನೋಡಿ ಇದಕ್ಕೂ ಆಟೋ ಪ್ಲೇ ಯಾವ ಮಸ್ತ್ ಮಗ ಅಲ್ವಾ ನೋಡಿದ್ದು. ಈ ಕ್ಲಿಕ್ ಕೊಟ್ಟು ಅನ್ಕೊಳ್ಳಿ. ಈಗ ಈ ವಿಡಿಯೋ ಕ್ಲಿಕ್ ಕೊಟ್ಟ ಮೇಲೆನೆ ಇದು ಎಂಗೇಜ್ಮೆಂಟ್ ವ್ಯೂಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಆಡ್ ಬರುತ್ತೆ, ಆಡ್ ನ ಸ್ಕಿಪ್ ಮಾಡಿ ನಾವು ವಿಡಿಯೋ ನೋಡ್ತೀವಲ್ಲ, ಈಗ ಇದು ಎಂಗೇಜ್ಮೆಂಟ್ ವ್ಯೂ. ಈಗ ಇದಕ್ಕೆ ಕೌಂಟ್ ಆಗಿರುತ್ತೆ, ಇದು ಅರ್ನಿಂಗ್ ಆಗುತ್ತೆ ಮಸ್ತ್ ಮಗ ಅವ್ರಿಗೆ. ಅರ್ಥ ಆಯ್ತಾ? ಇದೇ ಎಂಗೇಜ್ಮೆಂಟ್ ವ್ಯೂಸ್ಗೂ ಮತ್ತೆ ನಾರ್ಮಲ್ ಆಟೋ ಪ್ಲೇ ವ್ಯೂಸ್ಗೂ ಇರೋ ವ್ಯತ್ಯಾಸ. ಆಟೋ ಪ್ಲೇ ಆಗಿದ್ದಕ್ಕೆಲ್ಲದಕ್ಕೂ ವ್ಯೂಸ್ ಕೌಂಟ್ ಆಗುತ್ತೆ, ಬಟ್ ಅದು ಅರ್ನಿಂಗ್ಸ್ ಆಗಲ್ಲ ಅಲ್ವಾ ಬರತ್? ಅದು ಎಂಗೇಜ್ಮೆಂಟ್ ವ್ಯೂಸ್ ಆಗಲ್ಲ. ಆಮೇಲೆ ಅಕಸ್ಮಾತ್ ಏನಾದ್ರು ಆಟೋ ಪ್ಲೇ ಆಗ್ತಿದ್ರೆ ನೀವು 5 ಸೆಕೆಂಡ್ ನೋಡೋ ಬದಲು ಜಾಸ್ತಿ ನೋಡಿದ್ರು ಅದು ಎಂಗೇಜ್ ವ್ಯೂಸ್ ಅಂತಾನೆ ಲೆಕ್ಕ. ಅದು ತುಂಬಾ ಹೊತ್ತು ನೋಡ್ಕೊಂಡು ಕೂತ್ಕೊಂಡ್ರೆ ನೀವು ಆ ರೀತಿನೂ ಆಗುತ್ತೆ. ಆದ್ರೆ ನನ್ನ ಪ್ರಕಾರ ಕ್ಲಿಕ್ ಕೊಟ್ಟು ನೋಡಿದ್ರೆ ಅದು ಬೆಟರ್. ಓಕೆ, ಅಲ್ಲಿ ಆಡ್ ಬರುತ್ತೆ, ನಿಮ್ ಸ್ಕಿಪ್ ಆಗುತ್ತೆ, ಅವಾಗ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಾಂದ್ರೆ ಅರ್ನಿಂಗ್ಸ್ ಆಗಲ್ಲ. ಓಕೆನಾ? ಯಾಕಂದ್ರೆ ಆಡ್ ಬರುತ್ತಲ್ಲ, ಅದನ್ನ ಸ್ಕಿಪ್ ಮಾಡಿ ಮತ್ತೆ ವಿಡಿಯೋ ನೋಡ್ತೀರಾ. ಓಕೆ, ಕ್ಲಿಕ್ ಕೊಟ್ಟ ಮೇಲೆ ವಿಡಿಯೋ ನೋಡೋದೇ ಎಂಗೇಜ್ಮೆಂಟ್. ಓಕೆ, ಎಂಗೇಜ್ಮೆಂಟ್ ವ್ಯೂಸ್. ನೀವು ಸುಮ್ನೆ ಪ್ಲೇ ಮಾಡ್ತಾ ಶಾರ್ಟ್ಸ್ ಅಷ್ಟೇ ಹಿಂಗ್ ಪ್ಲೇ ಮಾಡ್ತಾ ನೀವು ಹೋಯ್ತಾ ಅದೋ ಒಂದು ಶಾರ್ಟ್ ಸಿಗುತ್ತೆ 1 ಸೆಕೆಂಡ್, ಹಂಗೆ ಸ್ಕಿಪ್ ಮಾಡ್ಬಿಡ್ತಾರೆ ಅವರು. ಸ್ಕಿಪ್ ಮಾಡಿ ಬೇರೆ ನೋಡ್ತಾರೆ. ಓಕೆ, ಶಾರ್ಟ್ಸ್ ನ ಅಲ್ಲಿ 1 ಸೆಕೆಂಡ್ ನೋಡಿರ್ತಾರಲ್ಲ, ಅದಕ್ಕೆ ಕೌಂಟ್ ಆಗಿರುತ್ತೆ ವ್ಯೂಸ್, ಬಟ್ ಅದು ಎಂಗೇಜ್ಮೆಂಟ್ ವ್ಯೂಸ್ ಅಲ್ಲ. ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿ ನಿಮ್ಗೆ ಹೇಳಿದೀನಿ. ಈಗ ಈ ತರ ನಿಮ್ದು ಶಾರ್ಟ್ಸ್ ಹೋಗುತ್ತೆ. ಓಕೆ, ಯೂಟ್ಯೂಬ್ ಪ್ರಮೋಟ್ ಮಾಡೇ ಮಾಡುತ್ತೆ ಎಂತವ್ರದೇ ವಿಡಿಯೋ ಆಗ್ಲಿ. ಅಲ್ಲಿ ಏನೋ ಆಟೋ ಪ್ಲೇ ಆದ್ರೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಅವಾಗ ಅಲ್ಲಿ ನಿಮ್ಗೆ 1 ಸೆಕೆಂಡ್ 2 ಸೆಕೆಂಡ್ ನೋಡ್ರು ಕೂಡ ಅದು ವ್ಯೂಸ್ಗೆ ಕೌಂಟ್ ಆಗುತ್ತೆ. ಅದಕ್ಕೆ ಲಕ್ಷ ಲಕ್ಷ ವ್ಯೂಸ್ ಬಂದ್ಬಿಡುತ್ತೆ ಇನ್ಮೇಲೆ ಅಂತ ಅಲ್ಲ. ಓಕೆ, ವ್ಯೂಸ್ ಬಂದ್ರು ಕೂಡ ನಿಮ್ಗೆ ದುಡ್ಡು ಬರೋದಿಲ್ಲ ಇದಕ್ಕೆ. ಅರ್ಥ ಆಯ್ತಲ್ವಾ? ಇದೇನಿದ್ರು ನೀವು ಕ್ಲಿಕ್ ಕೊಟ್ಟ ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ಈಗ ಅರ್ಥ ಆಯ್ತು ಅನ್ಕೋತೀನಿ. ಕೆಲವರು ಮೆಸೇಜ್ ಹಾಕಿದವ್ರಿಗೆ ಇನ್ನೂ ಬಿಡಿಸಿಡ್ಬೇಕಾದ್ರೆ ನಂಗೆ ಅರ್ಥ ಆಗಲ್ಲ, ಇನ್ನು ಹೆಂಗೆ ಬಿಡಿಸಿಡ್ಬೇಕೋ ಗೊತ್ತಿಲ್ಲ. ಇದಕ್ಕಿಂತ ಸ್ಕ್ರೀನ್ ಶಾಟ್ ಹಾಕಿ ನಿಮ್ಗೆ ತೋರಿಸಿದೀನಿ. ಓಕೆ, ಬನ್ನಿ ಈಗ ಈ ಅಪ್ಡೇಟ್ಗೆ ಹೋಗೋಣ. ಏನ್ ಬರುತ್ತೆ ಈಗ ಬಂದಿರೋ ಒಂದು ಅಪ್ಡೇಟ್, ಮೇಜರ್ ಅಪ್ಡೇಟ್. ಸೊ ಮೇಜರ್ ಅಪ್ಡೇಟ್ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಅಪ್ಡೇಟ್. ಈ ಅಪ್ಡೇಟ್ ಬಂದ್ಬಿಟ್ಟು ಏನಂತ ಅಂದ್ರೆ ಈಗ ಆಕ್ಚುಯಲ್ ಡೆತ್ ಆಫ್ ಅ ಪರ್ಸನ್. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಮೂಮೆಂಟ್ ಆಫ್ ಮರ್ಡರ್ ಅಂತ ಇದು. ಓಕೆ, ಅಂದ್ರೆ ಅಕಸ್ಮಾತ್ ಏನಾದ್ರು ಈಗ August 6 ಇಂದ ಇದು ಅಪ್ಡೇಟ್ ಬಂದಿರುವಂತದ್ದು. ನೀವು ವಿಡಿಯೋದಲ್ಲಿ ಏನಾದ್ರೂ 1 ಪರ್ಸನ್ ಅಂದ್ರೆ ಒಬ್ರು ಸತ್ತೋಗಿರೋದು, ಫೈಟ್ ಮಾಡ್ತಿರೋದು, ಟಾರ್ಚರ್ ಮಾಡ್ತಿರೋದು, ಇಲ್ಲ ಆತರ ಒಂದು ಸೀನ್ಸ್ ಇಂದ ಏನೋ ಬ್ಲಡ್ ಇಲ್ಲ ಏನಾದ್ರು ಹೇಗೆ ಇರುತ್ತಂತ ಅಂದ್ರೆ ಒಂದು ವ್ಯೂವರ್ಗೆ ಡಿಸ್ಟರ್ಬ್ ಆಗತ್ತ. ಆತರ ಒಂಥರ ಅಸಹ್ಯ ಅನ್ಸುತ್ತೆ, ಆಮೇಲೆ ಚೆನ್ನಾಗಿರೋದಿಲ್ಲ ಅದು. ಆತರ ಏನಾದ್ರು ಆದ್ರೆ ವ್ಯೂವರ್ಸ್ಗೆ ಹಾಗೆ ಆಗುತ್ತೆ. ಆತರ ಬ್ಲಡ್ ಆತರ ಫೈಟಿಂಗ್ ಎಲ್ಲ ನೋಡಿದ್ರೆ ಹಾಗೆ ಆಗುತ್ತೆ ಅವ್ರಿಗೆ. ಆತರ ಏನಾದ್ರು ನೀವು ಮಾಡ್ತಾ ಇದೀರಾ ಅಂತ ಅಂದ್ರೆ ಇನ್ಮೇಲೆ ಇದಕ್ಕೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ನೀವ್ ಏನ್ ಮಾಡ್ಬಿಡ್ತೀರಾ, ಈಗ ಆತರ ತುಂಬಾ ಜನ ನ್ಯೂಸ್ ಚಾನೆಲ್ ಹಾಕ್ತಾರೆ. ಓಕೆ, ನಿಮ್ಗೆ ಗೊತ್ತಿದೆ ಪಾಪ, ನ್ಯೂಸ್ ಚಾನೆಲ್ ಸ್ವಲ್ಪ ಜಾಸ್ತಿ ಆಗ್ತಾರೆ. ಈಗ ತಾನೇ ನೋಡ್ದ ಮಸ್ತ್ ಮಗ, ಹೌದು, ಅವರೆಲ್ಲ ಆಗ್ತಾ ಇರ್ತಾರೆ, ನ್ಯೂಸ್ ಜಾಸ್ತಿ ಆಗ್ತಾ ಇರ್ತಾರೆ. ಈಗ ಉದಾಹರಣೆಗೋಸ್ಕರ ನ್ಯೂಸ್ ಅಲ್ಲಿ ಹಾಕ್ತಾರೆ ನಾಯಿ ಕಚ್ಚೋದು ಹುಡುಗನ, ಆತರ ಎಲ್ಲ ಹಾಕ್ತಾರೆ. ನಾಯಿ ಕಚ್ಚೋದು ಹೋಗಿದ್ದಾರೆ, ಈ ತರ ಆಗಿದೆ ಅಂತ ಇಂಜುರಿ ಎಲ್ಲ ಆಗ್ತಾರೆ. ಬಟ್ ಅಲ್ಲಿ ಈಗ ತೋರ್ಸಂಗಿಲ್ಲ, ಬ್ಲರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನ್ ಹಾಕ್ಬೇಕು, ವಿಡಿಯೋದಲ್ಲಿ ಕಾಂಟೆಕ್ಸ್ಟ್ ಹಾಕ್ಬೇಕು. ಹೇಗಂತಾರೆ ಡಿಸ್ಕ್ಲೇಮರ್ ತರ, ಇದು ನಾವು ಜಸ್ಟ್ ಎಜುಕೇಶನಲ್ ಪರ್ಪಸಸ್ ಗೋಸ್ಕರ ಅಥವಾ ಡಾಕ್ಯುಮೆಂಟ್ ಪರ್ಪಸ್ಗೋಸ್ಕರ ಅಥವಾ ನ್ಯೂಸ್ ಪರ್ಪಸ್ಗೋಸ್ಕರ ಮಾಡಿದೀವಿ ಅಷ್ಟೇ, ಅದ್ ಬಿಟ್ಟು ಬೇರೆ ಪರ್ಪಸ್ಗೋಸ್ಕರ ಮಾಡಿಲ್ಲ. ಮತ್ತೆ ಅಕಸ್ಮಾತ್ ಏನಾದ್ರು ಆ ಒಂದು ಗಾಯನ ಫುಲ್ ನೀವು ಡೀಟೇಲ್ ಆಗಿ ತೋರಿಸಿದ್ರೆ
ಅದಕ್ ಪಕ್ಕ ನಿಮ್ ಚಾನಲ್ ಮಾನಿಟೈಸ್ ಆಗಿದ್ರೆ ಏನೋ ಡಿಮಾನಿಟೈಸ್ ಮಾಡ್ತಾರ ಒಂದ್ ಪರ್ಟಿಕ್ಯುಲರ್ ವಿಡಿಯೋನ, ಇಲ್ಲಾಂದ್ರೆ ಲಿಮಿಟೆಡ್ ಕೊಟ್ಬಿಡ್ತಾರೆ, $1 ಕೊಡ್ತಾರೆ. ಓಕೆ, ಇಲ್ಲ ಒಂದೊಂದು ಕೇಸಸ್ ಅಲ್ಲಿ ಡಿಮಾನಿಟೈಸ್ ಆಗುತ್ತೆ ಚಾನಲ್, ಇಲ್ಲ ಅಂತ ಅಂದ್ರೆ ನಾನ್ ಮಾನಿಟೈಸ್, ಯಾವ್ದಾದ್ರು ಮಾನಿಟೈಸ್ ಆಗಿರಲ್ಲ ಒಂದೊಂದ್ ಕಂಟ್ರಿ ಬ್ಲಾಕ್ ಆಗ್ಬಿಡುತ್ತೆ ಅವ್ರದ್ದು ವಿಡಿಯೋ, ಬ್ಲಾಕ್ ಆಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ, ಈ ತರ ಆಗುತ್ತೆ ನಿಮ್ಗೆ. ಹೇಳ್ದೆ ಮಾಡಿಷನ್ ಆಗಿರೋ ಚಾನಲ್ ಏನೋ ಅದು ಮಾಡಿಷನ್ ಕೊಡಲ್ಲ. ಹೌದು, ಓಕೆ, ಆ ವಿಡಿಯೋಗೆ. ಬಟ್ ಮಾಡಿಷನ್ ಆಗದಿರೋ ಚಾನಲ್ ಸ್ಟ್ರೈಕ್ ಬರುತ್ತಾ? ಸ್ಟ್ರೈಕ್ ಬರುತ್ತೆ, ಸ್ಟ್ರೈಕ್ ಬಂದೇ ಬರುತ್ತೆ ಅವ್ರಿಗೆ. ಓಕೆ, ವೈಲೇಷನ್ ಸ್ಟ್ರೈಕ್, ವೈಲೇಷನ್. ಅರ್ಥ ಆಯ್ತಲ್ವಾ? ದಯವಿಟ್ಟು ಈ ರೀತಿ ಮಾಡ್ಬೇಡಿ. ಇದೇನು ಅಪ್ಡೇಟ್ ಹೆಸರು? ಈ ಅಪ್ಡೇಟ್ ಎಷ್ಟು ಮಾಡ್ಬಿಟ್ಟು ಮೂಮೆಂಟ್ ಆಫ್ ಮರ್ಡರ್ ಅಂತ ಲೆಕ್ಕಕ್ಕೆ ಇದು ಏನ್ ಚೇಂಜಸ್ ತರ್ತೀರಾ ಅಂತ ಅಂದ್ರೆ ಇದೇನು ಡೆತ್ ತೋರಿಸ್ಬಾರ್ದು. ಯಾಕಂದ್ರೆ ಕೆಲವರು ನೋಡಿ ಮೊನ್ನೆ ಸೋಷಿಯಲ್ ಮೀಡಿಯಾ ನೋಡಿದೆ, ಅವ್ರ ತಂದೆ ಆಸ್ಪತ್ರೆಗೆ ಹೋಗ್ತಿದಾರೆ, ಇನ್ನೇನು ಸಾಯೋ ಬದುಕಿನ ಅಲ್ಲಿ ಅವ್ರು ವಿಡಿಯೋ ಮಾಡ್ತಾ ಇದಾರೆ. ಹೌದು, ಆ ರೀತಿ ಎಲ್ಲ ವಿಡಿಯೋ ಮಾಡಂಗಿಲ್ಲ ಈಗ. ಯಾಕಂದ್ರೆ ಸಿಂಪತಿ ಗಿಟ್ಟಿಸ್ಕೊಂಡು ವ್ಯೂಸ್ ತಗೊಂತಾರಲ್ಲ. ನಾ ಹೇಳಿದ್ದೀನಿ ಆಲ್ರೆಡಿ, ಹತ್ಕೊಂಡ್ ವಿಡಿಯೋ ಮಾಡಿ ರೂಲ್ಸ್ ಹೇಳಿದ್ನಲ್ಲ, 4 ಸೂತ್ರಗಳು, ಟ್ರಿಕ್ಸ್, ಆ ಸೂತ್ರಗಳು ಬಳಸ್ಕೊಳಕ್ ನೋಡ್ತಾ ಇದ್ದೇನೆ ಅಂದ್ಬಿಟ್ಟು ಯೂಟ್ಯೂಬ್ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಈ ತರ ಸೂತ್ರಗಳು ಬಳಸ್ಕೊಂಡು ಎಲ್ಲಿ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರೆ, ತಮ್ನೇಲ್ ಹಾಕ್ಬಿಡ್ತಾರೆ, ತಮ್ನೇಲ್ ಹಾಕೊಂಡು ವ್ಯೂಸ್ ಗಳಿಸ್ಕೊಂಡ್ಬಿಡ್ತಾರೆ. ಏನಾಗುತ್ತೆ ಇವ್ರಿಗೆ, ಪಾಪಗ್ ಏನಾಗುತ್ತೆ, ಅಷ್ಟೊಂದು ಇಂಜುರಿ ಆಗಿದೆಲ್ಲ ಅಂತ ಕ್ಲಿಕ್ ಕೊಟ್ಟು ನೋಡ್ಬಿಡ್ತಾರೆ. ಯಾಕಂದ್ರೆ ದೊಡ್ಡವ್ರು ನೋಡ್ತಾರೆ, ಕಾಳಜಿ ತೋರಿಸ್ತಾರೆ. ಚಿಕ್ಕ ಪಾಪ ಹೋದ್ರೆ ಪಕ್ಕ ಕ್ಲಿಕ್ ಕೊಟ್ಟೆ ಕೊಡ್ತಾರೆ. ಇದರಿಂದ ಏನಾಗ್ಬಿಡುತ್ತೆ, ಅವ್ರಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಇದನ್ನ ಏನಂತೀವಿ, ಕ್ಲಿಕ್ ಬೇಟ್ ತಮ್ನೇಲ್ಸ್ ಅಂತೀವಿ. ಈ ತರ ಮಾಡಬಾರ್ದು ಅಂತ ಏನ್ ಮಾಡಿದಾರೆ, ಈ ತರ ಮಾಡಿದಾರೆ. ಈಗ ನೀವು ಜಸ್ಟ್ ಆಮೇಲೆ ಬರ್ದಾಕ್ಬಾರ್ದು ಇದು ಎಜುಕೇಶನಲ್ ಪರ್ಪಸಸ್ಗೋಸ್ಕರ ಅಂತ, ವಿಡಿಯೋ ಒಳಗಡೆ ಹಾಕ್ಬೇಕು ನೀವು. ಟೈಟಲ್ ಬೇಕಾಗಿಲ್ಲ, ಆ ಟೈಟಲ್ ಹಾಕ್ತಿರೋ ವೇಸ್ಟ್, ಅದು ಡಿಸ್ಕ್ರಿಪ್ಷನ್ ಹಾಕ್ತಿರೋ ವೇಸ್ಟ್. ನೀವು ವಿಡಿಯೋದಲ್ಲಿ ತೋರಿಸ್ಬೇಕು. ಓಕೆ, ಮಾಡ್ಬೇಕು. ನೀವು ಡೈರೆಕ್ಟ್ ಆಗಿ ಏನಾದ್ರು ತೋರಿಸಿದ್ರೆ ನಿಮ್ ಚಾನಲ್ ಇನ್ಮೇಲೆ ಟರ್ಮಿನೇಟ್ ಆಗುತ್ತೆ. ಹೌದು, ಓಕೆ. ಒಂದ್ಸತಿ ವಾರ್ನಿಂಗ್ ಕೊಡ್ತಾರೆ, 2ನೇ ಸತಿ ಪಕ್ಕಾ ಟರ್ಮಿನೇಟ್. ಓಕೆ, ಬ್ಲರ್ ಮಾಡ್ಬೇಕಿಲ್ಲ ಅಂತ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮಾಡ್ಬೇಕು. ಬ್ಲಡ್, ಸಿವಿಯರ್ ಇಂಜರೀಸ್, ಟಾರ್ಚರ್ ಮಾಡೋದು, ಆಮೇಲೆ ಸಫರ್ ಅಥವಾ ನರಳಾಡ್ತಾ ಇರೋದು, ಇಂತೆಲ್ಲ ತೋರಿಸಲೇಬಾರ್ದು. ಮೊನ್ನೆ ಏನಾಯ್ತು ಗೊತ್ತಾ, ಯಾವ್ದೋ ಗೊತ್ತಿಲ್ಲ ಚಾನಲ್ ಹೆಸರು, ನೀನು ಎಕ್ಸಾಮ್ ನಡೀತಿತ್ತು, 60,000 ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಏನ್ ಮಾಡಿದ್ರೆ ಟಗರು ಜಗಳ ಆಡೋದು ಹಾಕಿದ್ರೆ, ಟಗರು ಜಗಳ ಆಡೋದು ಚಾನಲ್ ಟರ್ಮಿನೇಟ್ ಆಗಿದೆ. ನೋಡಿದ್ರ, ಕಿತ್ಲಾಡೋದು, ಟಗರುಗಳು ಜಗಳ ಆಡ್ತಾ ಗೊತ್ತಲ್ಲ, ಗುದ್ದಾಡೋದು, ಅದನ್ನ ಹಾಕಿದ್ರು ಕೂಡ ಅವ್ರ ಚಾನಲ್ 60,000 ಸಬ್ಸ್ಕ್ರೈಬರ್ಸ್ ಇದೆ. ತಿಂಗಳಿಗೆ $50,000 ದುಡಿತಿದ್ರಂತೆ. ಸರ್ ನಂಗೆ ಗೊತ್ತಾಗ್ಲಿಲ್ಲ ಸರ್, ನಾನು ಹೋಗಿದ್ದೆ ಅಲ್ಲಿ ಟಗರದು ಇದು ನಡೀತಿತ್ತು, ಅದನ್ನ ವಿಡಿಯೋ ಮಾಡಿ ಹಾಕಿದ್ದು ಒಂದು 1,000-2,000 ವ್ಯೂಸ್ ಬಂತು. ಆಮೇಲೆ ನೋಡ್ರೆ ಇದಕ್ಕೆ ಚಾನಲೇ ಕಾಣ್ತಾ ಇಲ್ಲ. ಮೇಲ್ ನೋಡ್ರೆ ಈ ತರ ಟರ್ಮಿನೇಟ್ ಮಾಡಿದ್ರೆ ವೈಲೇಷನ್ ಬಂದಿದೆ ನಿಮ್ಮ ಚಾನಲಿಂದ, ಅದಕ್ಕೆ ನಿಮ್ಮ ಚಾನಲ್ ಟರ್ಮಿನೇಟ್ ಮಾಡಿದೀವಿ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ, ಬರೀ ಯೂಟ್ಯೂಬ್ ಬಂದ್ಬಿಟ್ಟಿದ್ರೆ ವಿಡಿಯೋ ಮಾಡಾಕ್ಬಿಟ್ರೆ $1,00,000 ಬಂದ್ಬಿಡುತ್ತೆ ಅಂತ ಯಾರೋ ಒಬ್ಬ ಟೆಕ್ ಯೂಟ್ಯೂಬರ್ ವಿಡಿಯೋ ಮಾಡ್ಬಿಟ್ಟು ಅಂದ್ಬಿಟ್ಟು ನೀವು ಯೂಟ್ಯೂಬರ್ ಮಾಡೋದಲ್ಲ. ಯೂಟ್ಯೂಬಲ್ಲಿ ಪಾಲಿಸಿ ಏನಿದೆ, ರೂಲ್ಸ್ ಏನಿದೆ, ಇಲ್ಲಿ ಏನೇನು ರೂಲ್ಸ್ನ ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನೇನು ಶಿಕ್ಷೆ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡ್ಬೇಕು ನಾವು. ಓಕೆ, ಆವಾಗಲೇ ನಿಮ್ಗೆ ಗೊತ್ತಾಗೋದು. ಯೂಟ್ಯೂಬ್ ಬಗ್ಗೆನೇ ನೀವು ತಿಳ್ಕೊಂಡಿರ, ಸೀದಾ ಬಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂದರೆ ನೋಡಿ, ಈ ಥರ ಟಗರು ಮಾಡೋದು, ಕೋಳಿ ಜಗಳ ಹಾಕೋದು, ಬೆಕ್ಕುಗಳು ಕಿತ್ಲಾಡೋದು ಹಾಕೋದು, ವೈಲೇಷನ್ ಬರುತ್ತೆ. ಅರ್ಥ ಆಯ್ತು? ಆಮೇಲೆ ಏಕ್ದಮ್ ಏನೋ ಕುರಿ ಕಟ್ ಮಾಡೋದು ಹಾಕ್ಬಿಡೋದು, ಇವೆಲ್ಲ ಸಿಕ್ಕಾಪಟ್ಟೆ ವೈಲೇಷನು. ಓಕೆನಾ? ಹೆಣ ತೋರಿಸೋದು, ಇತ್ತಾನೆ ಹೇಳ್ದ, ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಈ ಪಾಲಿಸಿನ. ದಯವಿಟ್ಟು ಈ ಒಂದು ತಪ್ಪನ ನೀವು ಯಾರು ಮಾಡಬೇಡಿ. ಓಕೆ, ಏನಾದ್ರು ಈ ತರ ತೋರಿಸ್ತಿದೀನಿ, ನಿಮ್ಮ ಮನೆ ಕಡೆ ಈ ತರ ಆಗಿದೆ, ಆಮೇಲೆ ನೇಣ ಹಾಕೊಂಡಿರೋದು ತೋರಿಸೋದು, ಯಾವ್ದು ತೋರ್ಸಂಗಿಲ್ಲ. ಯಾವ ಚಾನಲ್ ತೋರಿಸ್ತಾ ಇಲ್ಲ ಈಗ. ಅರ್ಥ ಆಯ್ತಾ? ಯೂಟ್ಯೂಬ್ ಅಲ್ಲಂತೂ ಇನ್ನ ತೋರ್ಸಂಗಿಲ್ಲ. ಇದು ಸ್ಟ್ರಿಕ್ಟ್ ಮಾಡಿದಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಲ್ವಾ? ಈ ಅಪ್ಡೇಟ್ ಮೂಲಕ ಈ ರೀತಿ ತಪ್ಪು ಮಾಡ್ಬಾರ್ದು. ರೂಲ್ಸ್ಗಳನ್ನ ಟೈಟ್ ಮಾಡ್ತಾನೆ ಇದಾರೆ ಯೂಟ್ಯೂಬ್. ನೋಡಿ, ದಿನಕ್ಕೆ ಇನ್ನು ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಇನ್ನು 8,000 ವಾಚ್ ಅವರಿಗೆ ಕಂಪ್ಲೀಟ್ ಮಾಡೋ ಸೀಕ್ರೆಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಇನ್ಮೇಲೆ. ಈ ವಾರ ಬರುತ್ತೆ, ಹೆಂಗೋ ಫ್ರೀ ಇದೇನೆ, ವಿಡಿಯೋಸ್ ಮಾಡ್ತಾ ಇರ್ತೀವಿ. ಓಕೆ, ಇಂದು ಈಗ ಹೇಗೆ ಇಂಪ್ಯಾಕ್ಟ್ ಆಗೋ ಕ್ರಿಯೇಟರ್ಸ್ ಮೇಲೆ ಅಂತ. ಓಕೆ, ಯಾರು ನ್ಯೂಸ್ ಮಾಡ್ತಾರೆ, ಡಾಕ್ಯುಮೆಂಟ್ರಿ ಮಾಡ್ತಾರೆ, ಕ್ರೈಮ್ ಬಗ್ಗೆ ಯಾರು ಹೇಳ್ತಾರೆ, ಈ ಹಿಸ್ಟ್ರಿ ಬಗ್ಗೆ ಯಾರು ಹೇಳ್ತಾರೆ, ಈ 4 ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತಿದ್ದು. ಮತ್ತೆ ಕೆಲವೊಂದು ಕ್ವಶನ್ ಬರ್ಕೊಂಡಿದೀನಿ. ಸೊ ಈ ಕ್ವಶನ್ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಮತ್ತೆ ಹಾಕ್ಬೇಡಿ ಈ ತರ ಕ್ವಶನ್ಸ್ ಎಲ್ಲ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಸಾವಿರ ದೃಶ್ಯ ತೋರಿಸಿದ್ರೆ ಚಾನಲ್ ತಕ್ಷಣ ಮಾನಿಟೈಸ್ ಹೋಗ್ಬಿಡುತ್ತಾ ಅಥವಾ ಡಿಮಾನಿಟೈಸ್ ಆಗುತ್ತಾ? ಇಲ್ಲ. ಯಾಕಂತ ಅಂದ್ರೆ ಈಗ ಅಕಸ್ಮಾತ್ ತೋರಿಸ್ಬಿಟ್ರೆ ಆತರ ಏನಾದ್ರು ಓಕೆ ಲಿಮಿಟೆಡ್ ಆಗ್ಬಿಡ್ತಿಲ್ಲ, ನೋ ಆಡ್ಸ್ ಅಂತ ಇಲ್ಲ, ಏನೋ $1 ಏನೋ $1 ಕೊಟ್ಬಿಡ್ತಾರೆ. ಓಕೆ, ನೀವು ಆ ತರ ಬಚಾಗ್ಬೇಕಂತ ಅಂದ್ರೆ ಏನ್ ಹಾಕ್ಬೇಕು? ಯೂಟ್ಯೂಬ್ ಕಾಂಟೆಕ್ಸ್ಟ್ ಅಥವಾ ಡಿಸ್ಕ್ಲೇಮರ್ ಹಾಕ್ಬೇಕಾಗತ್ತೆ, ಇನ್ಟೆಕ್ಸ್ಟ್ ಹಾಕ್ಬೇಕಾಗತ್ತೆ, ಫುಟೇಜ್ ಏನಿದೆ ಗ್ರಾಫಿಕ್ ವೈಟ್ ಮಾಡಬೇಕು, ಮತ್ತೆ ಇಂಜುರಿ ಏನಿದೆ ಬ್ಲರ್ ಮಾಡಬೇಕು, ಇಂಜುರಿ ಅಥವಾ ಬ್ಲಡ್. ಓಕೆ, ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಮತ್ತೆ ಮಾನಿಟೈಸೇಷನ್ ಚಾನಲ್ ಹಾಕಿದರೆ ಈ ತರ ಕಂಟೆಂಟ್ ಏನಾಗುತ್ತೆ, ಪದೇ ಹಾಕ್ತಾರೆ ಏನಾಗುತ್ತೆ ಅಂತ ಅಂದ್ರೆ ವಿಡಿಯೋಗೆ ಲಿಮಿಟೆಡ್ ಆಡ್ ಬರುತ್ತೆ, ಆಮೇಲೆ ಇಲ್ಲ ನೋ ಆಡ್ಸ್ ಬರುತ್ತೆ. ಪದೇ ಮಾಡ್ತಾ ಇದ್ರೆ ವಿಡಿಯೋ ರಿಮೂವ್ ಆಗ್ಬೋದು, ಇಲ್ಲ ಚಾನಲ್ ಕೂಡ ರಿಮೂವ್ ಆಗ್ಬೋದು, ಇಲ್ಲ ಚಾನಲ್ ಡಿಮಾನಿಟೈಸ್ ಆಗ್ಬೋದು ಅಂತ ಇಲ್ಲಿ ಯೂಟ್ಯೂಬ್ ಅವರು ಹೇಳಿದ್ದಾರೆ. ಆಯ್ತು.
ಓಕೆನಾ. ನಾನ್ ಮಾನಿಟೈಸ್ ಚಾನಲ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಕಮ್ಯುನಿಟಿಗೆ ಸ್ಟ್ರೈಕ್ ಬರುತ್ತೆ. ಯಾವ ರೀಸನ್ಗೆ? ಒಂದು ವೈಲೇಷನ್ ಕಂಟೆಂಟ್, ಇನ್ನೊಂದು ಬ್ಲಡ್ ಗ್ರಾಫಿಕ್ ಕಂಟೆಂಟ್. ಸೊ ಈ ತರ ಒಂದು 3-4 ಪಾಲಿಸಿಯಿಂದ ನಿಮ್ ಚಾನಲ್ ಏನೋ ಸ್ಟ್ರೈಕ್ ಬರ್ತೀನಿ. ಆಮೇಲೆ ಅಷ್ಟೇ ಅಲ್ಲ, ಏಜ್ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಇಲ್ಲ ವಿಡಿಯೋನು ಡಿಲೀಟ್ ಮಾಡಿ ಹಾಕ್ಬಿಡ್ತಾರೆ ಯೂಟ್ಯೂಬ್ ಅವರೇ. ಓಕೆ, ಈ ತರ ಎಲ್ಲ ನಿಮ್ಗೆ ಆಗುತ್ತೆ. ಮತ್ತೆ ಇನ್ನೊಂದು ಎಜುಕೇಶನ್ ಪರ್ಪಸಸ್ಗಾಗಿ ಡೆತ್ ಸೀನ್ ತೋರಿಸಿದ್ರೆ ಚಾನಲ್ ಮಾನಿಟೈಸ್ ಆಗ್ಬೋದಾ? ಇದು ಗ್ಯಾರಂಟಿ ಇಲ್ಲ. ಎಜುಕೇಶನ್ ಡಾಕ್ಯುಮೆಂಟ್ ಅಥವಾ ನ್ಯೂಸ್ ಕಂಟೆಂಟ್ ಇದ್ದರೆ ಯೂಟ್ಯೂಬ್ ಅದನ್ನ ಏನೋ ಪರಿಗಣಿಸುತ್ತೆ, ಅಂದ್ರೆ ಅದು ಸೆಪರೇಟ್ ಮಾಡುತ್ತೆ. ಈಗ ಎಜುಕೇಶನಲ್ ಡಾಕ್ಯುಮೆಂಟ್ರಿ ನ್ಯೂಸ್ ಮಾತ್ರ ಈ ತರ ಎಲ್ಲ ತೋರಿಸ್ಬೋದು. ಬಟ್ ಫುಟೇಜಸ್ ಏನಿದೆ ಅದನ್ನ ನಾವು ಗ್ರಾಫಿಕ್ ತೋರಿಸಬಾರ್ದು. ಗ್ರಾಫಿಕ್ ತೋರಿಸಿದ್ರೆ ನಿಮ್ ಚಾನಲ್ ಡಿಮಾನಿಟೈಸ್ ಆಗತ್ತೆ. ಸೊ ಬ್ಲರ್ ಮಾಡ್ರೆ ಹೇಗೆ ಬ್ಲರ್ ಮಾಡ್ಬೇಕಂತಂದ್ರೆ ಆ ಒಂದು ಏನಿದೆ ಗಾಯ, ಬ್ಲಡ್, ಅದನ್ನ ಕ್ಲಿಯರ್ ಆಗಿ ಬ್ಲರ್ ಮಾಡ್ಬೇಕು ನಾವು. ನೀವು ಅಕಸ್ಮಾತ್ ಒಂಚೂರು ತೋರಿಸಿದ್ರು ಚಾನಲ್ ಡಿಮಾನಿಟೈಸ್ ಆಗತ್ತೆ. ಓಕೆ, ಸ್ವಲ್ಪನೂ ಅಷ್ಟೇ, ನೀವು ಕಂಪ್ಲೀಟ್ಲಿ ಬ್ಲರ್ ಮಾಡ್ಬೇಕು. ಓಕೆ, ಬ್ಲರ್ ಮಾಡ್ರೆ ಮಾತ್ರ ಆ ಗ್ರಾಫಿಕ್ನೆಸ್ ಇಲ್ಲ ಅಂತ ಅಂದ್ರೆ ಅದ್ ಹೇಗೆ ಅಂತ ಅಂದ್ರೆ ಒಂದೊಂದ್ಸತಿ ಡೆತ್ ತೋರಿಸಿದ್ರೆ ಅದು ಶಾಕ್ ಆಗುತ್ತೆ ವ್ಯೂವರ್ಸ್ಗೆ. ನಾರ್ಮಲ್ ಆಗಿ ಗೊತ್ತು ನಮ್ಗೆ, ವ್ಯೂವರ್ಸ್ಗೆ ಶಾಕ್ ಆಗುತ್ತೆ. ಆಮೇಲೆ ಒಬ್ಬರೊಬ್ರಿಗೆ ಒಂಥರ ಅನ್ಸುತ್ತೆ. ಸೊ ಈ ತರ ಆ ತರ ಆಗ್ಬಾರ್ದು. ಸೊ ಇದರಿಂದ ತುಂಬಾ ಜನ ವ್ಯೂಸ್ ತಗೊಂತಾರಂತ ಈ ತರ ಒಂದು ಏನೋ ಕ್ರಮ ತಗೊಂಡಿದ್ದಾರೆ ಯೂಟ್ಯೂಬರ್. ಅದ್ರಗೋಸ್ಕರ ಈ ಒಂದು ರೂಲ್ ತಂದಿರುವಂತದ್ದು. ಸೊ ಇಷ್ಟ ಆಯ್ತು, ಪೂರ್ತಿ ನಾವು ಕವರ್ ಮಾಡ್ಬಿಟ್ಟಿದ್ವಿ. ನಿಮ್ ಕ್ವಶನ್ಸ್ ಕೂಡ ಡೌಟ್ಸ್ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಏನಾದ್ರು ಈ ಅಪ್ಡೇಟ್ ಬಗ್ಗೆ ಡೌಟ್ ಇದ್ರೆ. ಅವರಲ್ಲ ಒಟ್ಟಿನಲ್ಲಿ ನನ್ ಕೇಳಿದ್ರೆ ಸುಮ್ಮನೆ ತೋರ್ಸೋದೇನಕ್ಕೆ, ಅದನ್ನ ಬ್ಲರ್ ಮಾಡೋದೇನಕ್ಕೆ, ಅಲ್ಲೇನು ಕಾಣೋದೇ ಇಲ್ಲ, ತೋರ್ಸಕ್ಕೆ ಹೋಗ್ಬೇಡಿ ಅಲ್ವಾ. ಇದರ ಆಯ್ತಂತೆ ಅಂತ ಬಾಯಲ್ಲಿ ಹೇಳಿ, ಇಲ್ಲ ಅಥವಾ ಈ ವಿಡಿಯೋ ಮುಖಾಂತರ ಅದ್ರಲ್ಲಿ ತೋರಿಸಬಹುದು ನಾವು ಅಲ್ವಾ. ಬಟ್ ಅಲ್ಲಿ ಬ್ಯಾಂಡೇಜ್ ಹಾಕಿ ಕವರ್ ಮಾಡಿರ್ಬೇಕು ಈ ಮುಖಾಂತರ ಪ್ಲಸ್ ಈಗ ಕಾರ್ಟೂನ್ ಮುಖಾಂತರ, ಗಿಬ್ಲಿ ತರ ಮುಖಾಂತರ ಆ ರೀತಿ ತೋರಿಸಿ ಕಥೆನ ಹೇಳ್ಬೋದು ನೀವು ಏನ ತೋರಿಸ್ತಿದೀವಿ ಅಂದ್ರೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸೋಣ. ಓಕೆ ಪಾ, ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ಡೇಸ್ ಬೇಕಂದ್ರೆ ದೇವಡಂಗೆ ಪ್ರೋತ್ಸಾಹ ಕೊಡಿ. ಹೇರಿ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದ್ ಲೈಕ್ ಮಾಡ್ರೆ, ಒಂದ್ ಶೇರ್ ಮಾಡ್ರೆ, ಒಂದ್ ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೇವಡು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಮುಂದೆ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.